ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ವಲ್ಪನೂ ಕಹಿನೇ ಇಲ್ಲದೆ ಇರೋ ಹಾಗೆ ಹಾಗಲಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುದ್ದೆ, ಚಪಾತಿ, ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗಲಕಾಯಿ ತುಂಬ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಹಾಗಲಕಾಯಿ ಗೊಜ್ಜನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಮಸಾಲೆ. ಇದಕ್ಕೆ ನಾನು ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಒಂದು ಟೊಮೊಟೊ, ಒಂದು ಈರುಳ್ಳಿನ ಹಾಕ್ತಿದ್ದೀನಿ. ಜೊತೆಗೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ವೆಜ್ ಸಾಂಬಾರು ಪೌಡರ್ನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಪೌಡರ್ ಇಲ್ಲ ಅಂದರೆ ನೀವು ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಕಾರದ ಪುಡಿ ಹಾಕ್ತಿರಲ್ಲ, ಅದೇ ಸೇಮ್ ಕ್ವಾಂಟಿಟಿಲೇ ಧನಿಯಾ ಪುಡಿ ಹಾಕಿ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಹಾಗಲಕಾಯಿನ ಹುರಿಯುವಾಗ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ. ಈಗ ನಾನು ಎಣ್ಣೆಗೆ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಹಾಗಲಕಾಯಿನ ಹೇಗೆ ಹುರಿಬೇಕು ಅಂದರೆ ಹಾಗಲಕಾಯಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಏನು ಹಾಗಲಕಾಯಿ ಕ್ವಾಂಟಿಟಿ ಇದೆ ಅದು ಕಡಿಮೆ ಆಗುತ್ತೆ. ಅಲ್ಲಿ ತನಕ ಹಾಗಲಕಾಯಿನ ಹುರ್ಕೊಬೇಕು. ನೀವು ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಮತ್ತು ಈ ಹಾಗಲಕಾಯಿನ ಹುರ್ಕೊಳ್ಳೋದ್ರ ಮೇಲೇ ಹಾಗಲಕಾಯಿ ಗೊಜ್ಜು ಕಹಿ ಆಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಹಾಗಲಕಾಯಿನ ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಕಹಿ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನನ್ನ ಈ ಒಂದು ಹೊಸ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಲಕಾಯಿನ ನಾನು ಸ್ವಲ್ಪ ಹುರ್ಕೊಂಡಾದಮೇಲೆ ಈರುಳ್ಳಿ ಹಾಕಿದ್ದೀನಿ. ಮೊದಲೇ ಎಣ್ಣೆಗೇ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಬಾಡಿಸ್ಕೊಂಡು ಆಮೇಲೆ ಹಾಗಲಕಾಯಿ ಹಾಕಿದ್ರೆ ನಾವು ಚೆನ್ನಾಗಿ ಹುರ್ಕೊತೀವಲ್ಲ, ಅದರಿಂದ ಈರುಳ್ಳಿ ಎಲ್ಲ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಮೊದಲೇ ಹಾಗಲಕಾಯಿನ ಒಂದು ಅರ್ಧದಷ್ಟು ಹುರ್ಕೊಂಡಾದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹಾಗಲಕಾಯಿ ಕಲರ್ ಹೇಗೆ ಚೇಂಜ್ ಆಗಿದೆ ಮತ್ತು ಹಾಗಲಕಾಯಿ ಕ್ವಾಂಟಿಟಿನೂ ಕೂಡ ಕಡಿಮೆ ಆಗಿದೆ. ಈ ರೀತಿ ಹುರ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಿದ್ದೀನಿ. ನಾನಿಲ್ಲಿ ಮುದ್ದೆ ಮತ್ತು ರೈಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ತಿದ್ದೀನಿ. ನೀವೇನಾದರೂ ಚಪಾತಿಗೆ ಮಾಡ್ತಿದ್ರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಾದಮೇಲೆ ಒಂದು ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಕುದಿಯೋದಕ್ಕೆ ಬಿಡಬೇಕು. ಹಾಗಲಕಾಯಿ ಗೊಜ್ಜು ಕುದಿಯೋಕ್ಕೆ ಶುರುವಾದಾಗ ನಾನಿಲ್ಲಿ ಉಪ್ಪನ್ನ ಹಾಕ್ತಿದ್ದೀನಿ. ನಾನು ಸಾಮಾನ್ಯವಾಗಿ ಅರಳುಪ್ಪನ್ನ ಹಾಕ್ತಿದ್ದೀನಿ. ನೀವೇನಾದರೂ ಪುಡಿ ಉಪ್ಪು ಹಾಕಿದ್ರೆ 1 ಸ್ಪೂನ್ಗಿಂತ ಜಾಸ್ತಿ ಉಪ್ಪು ಹಾಕಬೇಕಾಗತ್ತೆ. ಉಪ್ಪನ್ನ ಹಾಕಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಗೊಜ್ಜು ಕುದೀತಿರುವಾಗ ಹಾಗೆ ಬಿಡಬಾರ್ದು. ಮಧ್ಯ ಈ ರೀತಿ ಮುಚ್ಚಳನ ತೆಗೆದು ನಾವು ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ನಾನಿಲ್ಲಿ ಮುದ್ದೆಗೆ ಮಾಡ್ತಿರೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ನೀವೇನಾದರೂ ಇದನ್ನು ಚಪಾತಿಗೋಸ್ಕರ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಇದನ್ನು ಕುದಿಸ್ಕೊಳ್ಳಿ, ಆಗ ಇನ್ನೂ ತಿಕ್ಕಾಗತ್ತೆ. ನಿಮಗೇನಾದರೂ ಈ ಒಂದು ಸಿಂಪಲ್ಲಾಗಿ ಕಹಿನೇ ಇಲ್ಲದೇ ಇರೋ ರೀತಿ ಮಾಡ್ಕೊಳ್ಳೋಂಥ ಹಾಗಲಕಾಯಿ ಗೊಜ್ಜಿನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.